ನಮಸ್ತೆ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಎಲ್ಲ ಹೆಂಗದ್ರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕಡ್ಲಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ಸೀಸನಲ್ಲಿ ಸಿಗುವಂಥ ಕಡ್ಲಿ ಪಲ್ಯ ಇಲ್ಲಿ ಇಟ್ಟಿನಿ ನೋಡ್ರಿ. ಕಡ್ಲಿ ಪಲ್ಯ ಅಂದ್ರೆ ಕಡ್ಲಿ ಗಿಡ ಚಿಗುರಿರ್ತದಲ್ಲ, ಅದನ್ನು ಚಿಗುರನ್ನು ಚೂಟ್ಕೊಂಬಂದು ಪಲ್ಯ ಮಾಡೋದಕ್ಕೆ ಕಡ್ಲಿ ಪಲ್ಯ ಅಂತೀವಿ. ಉತ್ತರ ಕರ್ನಾಟಕ ಸೈಡ್ ಸ್ಪೆಷಲ್ ಸೀಸನಲ್ಲಿ ಸಿಗುವಂಥ ಕಡ್ಲಿ ಪಲ್ಯ ನೋಡ್ರಿ. ಇದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ ಕಡ್ಲಿ ಪಲ್ಯಕ್ಕೆ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇದ್ರೆ ಸಾಕು. ಆಮೇಲೆ ಎಣ್ಣೆ, ಉಪ್ಪು ಇಷ್ಟಿದ್ರೆ ಸಾಕು ನೋಡ್ರಿ. ಕಡ್ಲಿ ಪಲ್ಯ ರೆಡಿ ಆಗುತ್ತಾ. ಇವಾಗ ಕಡ್ಲಿ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇವಾಗ ನೋಡ್ರಿ, ಒಂದು ಕುಟಾಣಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿನಿ. ಆಮೇಲೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋನು. ಪೇಸ್ಟ್ ಮಾಡ್ಕೊಂಡಿಂದ ಬೆಳ್ಳುಳ್ಳಿನೂ ಪೇಸ್ಟ್ ಮಾಡ್ಕೊಳ್ಳೋನು. ಇವಾಗ ಪೇಸ್ಟ್ ಮಾಡಿ ನೋಡ್ರಿ ಎರಡನ್ನೂ ಈ ಥರ ಸಣ್ಣಗೆ ಸ್ವಲ್ಪ ಜಜ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡ್ರೆ ನೀರು ಬಿಡುತ್ತಂಥೇಳಿ ನಾನು ಮಿಕ್ಸಿಗೆ ಹಾಕಿಲ್ಲ. ಕುಟಾಣಿಲಿ ಸಣ್ಣ ಮಾಡಿದ್ದೀನಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ಸಖತ್ತಾಗಿರುತ್ತೆ. ಬಿಳ್ಜಾಳ ರೊಟ್ಟಿಗೆ, ಸಜ್ಜಿ ರೊಟ್ಟಿಗೆ, ರಾಗಿ ರೊಟ್ಟಿಗಾಗಲಿ ಕಡ್ಲಿ ಪಲ್ಯ ಮಸ್ತ್ ಇರುತ್ತೆ ರೀ. ಇದು ಸೀಸನ್ದಾಗ ಮಾತ್ರ ಸಿಗುತ್ತೆ. ಚಳಿಗಾಲದಿಂದಾಗ ಮಾತ್ರ ಕಡ್ಲಿ ಪಲ್ಯ ಬರೋದು. ಉಳಿದಿಂದಾಗೆಲ್ಲ ಸಿಗಂಗಿಲ್ಲ ಅದು. ಆಮೇಲೆ ರುಚಿ ಇರೋದನ್ನು ಈ ದಿನದಾಗೆ ಇರುತ್ತದು. ಇಬ್ಬನಿಯಿಂದ ಬೆಳೆದಿರುತ್ತದು. ಥಂಡಿಲಿಂದನೇ ಅದು ಬೆಳೆಯೋದು, ಚಿಗುರೋದು. ಹಾಗಾಗಿ ಮಸ್ತ್ ಇರುತ್ತೆ. ರೊಟ್ಟಿಗಂತೂ ಖಡಕ್ ರೊಟ್ಟಿಗೆಲ್ಲ ಮಸ್ತಾಗಿರುತ್ತೆ ರೀ. ನಿಮಗೂ ಕೂಡ ನಿಮ್ಮ ಜೊತೆನೂ ಇದನ್ನು ಹಂಚ್ಕೋಬೇಕು ಅನ್ನಿಸ್ತು ನನಗೆ. ಅದಕ್ಕೆ ವಿಡಿಯೋ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ ನೋಡ್ರಿ, ಹಸಿಮೆಣ್ಸಿನ್ಕಾಯಿ, ಎಣ್ಣೆ, ಬೆಳ್ಳುಳ್ಳಿ ಹಾಕಿದ್ದೀನಿ. ಇವಾಗ ಮ್ಯಾಲೆ ಕಡ್ಲಿ ಪಲ್ಯ ಹಾಕ್ಲಾಕತ್ತೀನಿ. ನೀರೆಲ್ಲ ಹಾಕಂಗಿಲ್ಲ ಇದಕ್ಕೆ. ಎಣ್ಣೆಯಾಗ ಮಾತ್ರ ನಾವು ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿರ್ಬೇಕು. ಹಾಕ್ಕೊಂಡು ತಾಳ್ಸೋದು ಅಷ್ಟೇ ನೋಡ್ರಿ. ಕಡ್ಲಿ ಪಲ್ಯ ತಾಳ್ಸೋದು ಅಂತೀವಿ ನಾವು ಇದು ಪಲ್ಯ ಮಾಡೋದಕ್ಕೆ. ಹಾಗೆ ತಿರ್ಗಾಡ್ಕೊತ ಇರ್ಬೇಕು. ಇದಕ್ಕೆ ಕೈ ಬಿಟ್ಟೆವಪ್ಪ ಅಂತಂದ್ರೆ ತಳ ಹಿಡಿತದ, ಅಂದ್ರೆ ಹೊತ್ತದ. ಅದಕ್ಕಾಗಿ ಹಾಗೆ ತಿರ್ಗಾಡ್ಕೊತ ಇರಬೇಕು. ಸ್ವಲ್ಪ ಹಾಕಿ ತಿರ್ಗಾಡ್ಕೊತಿದ್ದೇವಂದ್ರೆ ಎಣ್ಣೆಗೇ ಇದು ಕುದೀತದ. ಇವಾಗ ಮತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತೆ ತಿರುವಾಡ್ತಾಯಿದ್ದೀನಿ ನಾನು. ಹಾಗೆ ಕೈ ಆಡಿಸ್ತಾ ಇರಬೇಕು ಎಲ್ಲ ಮೆತ್ತಗಾಗೋವರೆಗೂ. ಮಸ್ತ್ ಇರುತ್ತೆ ನೋಡ್ರಿ ಕಡ್ಲಿ ಪಲ್ಯ. ನಿಮಗೂ ಕೂಡ ಎಲ್ಲಾದರೂ ಕಡ್ಲಿ ಪಲ್ಯ ಸಿಕ್ಕರೆ ಈ ಥರ ಒಂದು ಸರಿ ಮಾಡಿ ನೋಡ್ರಿ. ಒಂದು ಸರಿ ತಿಂದ್ರಿ ಅಂದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತದೆ. ಇದು ಈ ಥಂಡಿದಿಂದಾಗ ಮಾತ್ರ ಅದು ಸಿಗೋದು, ಮತ್ತೆ ಮತ್ತೆ ಸಿಗಂಗಿಲ್ಲ. ಕಡ್ಲಿ ಪಲ್ಯ ಅಂದರೆ ಏನಪ್ಪ ಅನ್ಕೋತಿರ್ಬೇಕು. ಕೆಲವು ಜನಕ್ಕೆ ಗೊತ್ತಿರಲ್ಲ. ಕಡ್ಲಿ ಪಲ್ಯ ಅಂದ್ರೆ ಕಡ್ಲಿ ಬೇಳೆ ತಿಂತೀವಲ್ಲ ನಾವು, ಅದ್ರದ್ದು. ಆಮೇಲೆ ಕಡಲೆಕಾಳು ಸಾರು ಎಲ್ಲ ಅಂತಿರಲ್ಲ, ಅದ್ರದ್ದು ಇದು ಚಿಗುರು. ಅದನ್ನು ತಂದುಬಿಟ್ಟು ನಾವು ಪಲ್ಯ ಮಾಡೋದು, ತಾಳ್ಸೋದು, ರೊಟ್ಟಿಗೆ ತಿನ್ನೋದು. ಇದಕ್ಕೆ ಜಾಸ್ತಿ ಏನೂ ಹಾಕಬೇಕಾಗಿಲ್ಲ. ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಎಣ್ಣೆ ಇದ್ರೆ ಸಾಕು. ಇನ್ನೇನು ಬೇಕಾಗಿಲ್ಲ ನೋಡ್ರಿ. ಕಡ್ಲಿ ಪಲ್ಯ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಖಡಕ್ ರೊಟ್ಟಿ ಸೈಡಿಗೆ ಸ್ವಲ್ಪ ಮೊಸರು ಇದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಒಂದು ಸರಿ ನಾನು ಮಾಡಿರೋ ಥರ ನೀವು ಮಾಡಿರಿ. ಬೇಕಂದರೆ ಸ್ವಲ್ಪ ಜೀರಿಗೆ ಜಜ್ಜಿ ಹಾಕ್ಬೋದು. ನನಗೆ ಜೀರಿಗೆ ಬೇಡ ಅಂತ ಅನ್ನಿಸ್ತು, ಹಾಗಾಗಿ ಹಾಕಿಲ್ಲ. ಇವಾಗ ನೋಡ್ರಿ ಕುದೀತಾ ಐತಿ. ಎಷ್ಟಕ್ಕೊಂದು ಹಾಕಿದ್ದೆ ನಾನು. ತಾಳ್ಸಿದ ಮೇಲತ್ತ ಇಷ್ಟ ಆಯಿತು ಕಡ್ಲಿ ಪಲ್ಯ. ಕೆಲವೊಂದು ಸೀಸನಲ್ಲಿ ಸಿಗುವಂಥ ಫುಡ್ಗಳಂದ್ರೆ ನನಗೆ ಭಾರಿ ಇಷ್ಟ ಆಗ್ತಾವೆ. ಯಾಕಂದ್ರೆ ಅವು ಮತ್ತೆ ತಿನ್ನೋಕೆ ಸಿಗಂಗಿಲ್ಲ. ಕರ್ಜಿಕಾಯಿ ಆಯಿತು, ಆಮೇಲಿಂದ ಕಡ್ಲಿ ಪಲ್ಯ ಆಯಿತು, ಕುಶ್ಬಿ ಪಲ್ಯ ಆಯಿತು. ಇವು ಒಂದೊಂದು ಸೀಸನ್ದಾಗ ಮಾತ್ರ ಸಿಗ್ತಾವೆ. ಇನ್ನು ಉಳಿದ ಟೈಮ್ದಾಗ ಒಟ್ಟು ಸಿಗಂಗಿಲ್ಲಲ್ಲ. ಅವೆಲ್ಲ ನನಗೆ ಭಾಳ ಇಷ್ಟ. ನಾನು ನೋಡಿದ ತಕ್ಷಣ ತರ್ತಾ ಇರ್ತೀನಿ. ವರ್ಷ ತಂದು ತಾಳಿಸ್ತಾ ಇರ್ತೀನಿ ನೋಡ್ರಿ. ಕುಶ್ಬಿ ಪಲ್ಯನೂ ಕೂಡ ಒಂದಿನ ನಾನು ಮಾಡೋದು ನಿಮಗೆ ತೋರಿಸ್ತೀನಿ. ಅದನ್ನು ಇವಾಗ ಸೀಸನ್ನ ತಂದು ತೋರಿಸ್ತೀನಿ ನಿಮ್ಗೆ. ಕಡ್ಲಿ ಪಲ್ಯ ನೋಡ್ರಿ ಈ ಥರನೇ ಮಾಡಬೇಕು. ಏನೂ ಬೇಕಾಗಿಲ್ಲ ಇದಕ್ಕೆ. ಜಾಸ್ತಿ ಏನೂ ಹಾಕೋದು ಬೇಡ, ಏನಿಲ್ಲ. ಒಳ್ಳೆ ತುಪ್ಪ ತಿಂದಂಗೆ ಆಗ್ತಿರ್ತೈತಿ ರೊಟ್ಟಿ ಜೊತೆ ತಿಂತಾಯಿದ್ರೆ. ಏನಪ್ಪ ಇದಕ್ಕೆ ಏನೂ ಹಾಕಿಲ್ಲ, ಇದು ಹೆಂಗೆ ಚಲೋ ಆಗುತ್ತಾ ಅಂತ ಅಂದ್ಕೋಬೇಡ್ರಿ. ಒಂದು ಸರಿ ಈ ಥರ ನಾನು ಮಾಡಿರೋ ಥರ ಮಾಡಿ ನೋಡಿರಿ. ನಿಮಗೆ ಪಲ್ಯ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಎಲ್ಲರೂ ಕೂಡ ನಮಗೂ ಮತ್ತು ವಿಡಿಯೋ ಮಾಡಬೇಕು ಅಂತ ಅನಿಸ್ತೈತಿ. ಇಲ್ಲ ಅಂದ್ರೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಏನು ಮಾಡಿದ್ರು ಏನೂ ಇಲ್ಲಪ್ಪ ಖಾಲಿ ಅನ್ನೋ ಥರ ಆಗುತ್ತೆ. ಇವಾಗ ನೋಡ್ರಿ ಅದರಲ್ಲೇ ಎಣ್ಣೆಲೇ ಬೇಯಿಸ್ತಾ ಇದ್ದೀನಿ ನಾನು ಅದನ್ನು. ಇಷ್ಟು ಮಾಡಿದ್ರೆ ಆಯಿತು. ಇವಾಗ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ನೋಡ್ರಿ. ಅದಕ್ಕೆ ಖಡಕ್ ರೊಟ್ಟಿ ಹಾಕ್ತೀನಿ. ಒಂದು ಸಜ್ಜಿ ರೊಟ್ಟಿ, ಒಂದು ಜೋಳದ ರೊಟ್ಟಿ ಹಾಕಿಬಿಟ್ರೆ ತಿಂತಾ ಇರೋದು ನೋಡ್ರಿ. ಮಸ್ತಾಗಿರುತ್ತೆ. ನೀವು ಕೂಡ ಒಂದು ಸರಿ ಮಾಡಿ ನೋಡಿರಿ. ಖಡಕ್ ರೊಟ್ಟಿ ಹಾಕ್ತಾಯಿದ್ದೀನಿ. ಅದ್ರ ಮ್ಯಾಗ ಪಲ್ಯ ಹಾಕ್ತೀನಿ. ಹಾಕಿ ಸ್ವಲ್ಪ ಮೊಸರು ಹಾಕಿ ತಿಂತಾ ಇದ್ರೆ ಸ್ವರ್ಗ ಬಂದು ನಮ್ಮ ಮುಂದೆ ನಿಂತಂಗಿರುತ್ತೆ ನೋಡಿ ಫ್ರೆಂಡ್ಸ್. ಮಸ್ತಾಗಿರುತ್ತೆ. ನೀವು ಒಂದು ಸರಿ ಮಾಡಿ ನೋಡಿ ಕಡ್ಲಿ ಪಲ್ಯನ. ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ರಿ ಕಡ್ಲಿ ಪಲ್ಯನ.
ರೊಟ್ಟಿ ನಾನು ಯಾವಾಗಲೂ ಮಾಡಿಸಿಟ್ಟಿರ್ತೀನಿ ಮಿಷನಲ್ಲಿ. ಕಡ್ಲಿ ಪಲ್ಯ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕೂಡ ಬಾಯ್.